ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ. ಇವತ್ತಿನ ರೊಟೀನ್‌ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಏನ್ ಮಾಡೋದು ಅಂತ 2 ಆಪ್ಷನ್ ಇಟ್ಕೊಂಡಿದ್ದೆ. ಒಂದು ಮೆಂತ್ಯ ಸೊಪ್ಪಿದೆ, ಅದನ್ನ ತೊಳ್ದಿಲ್ಲ ಇನ್ನ. ಇನ್ನು ಪಾಲಕನ್ನ ತೊಳೆಯೋದಕ್ಕೆ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಯಾಕೆಂದ್ರೆ ಇನ್ನು ಇವತ್ತು ಬಿಟ್ವಿ ಅಂತಂದ್ರೆ ನಾಳೆಗೆ ಆ ಪಾಲಕ್ ಸೊಪ್ಪನ್ನ ಹಾಕಿ ಏನೂ ಮಾಡಕ್ಕಾಗಲ್ಲ. ಯಾಕೆಂದ್ರೆ ತುಂಬಾ ಎಳೆದಿದೆ. ಹಂಗಾಗಿ ಹಾಳಾಗ್ಬಿಡುತ್ತೆ ನಾಳೆಗೆ ಅಂತ ಅಂದ್ಬಿಟ್ಟು ನಾನು ಹಂಗೇನೆ ಎತ್ತಿಟ್ಕೊಂಡಿದ್ದೀನಿ. ಪಾಲಕ್ ಪನ್ನೀರ್ ಮಾಡೋ ಪ್ಲಾನ್ ಇದೆ. ಇನ್ನು ಮೆಂತ್ಯ ಸೊಪ್ಪಿದೆ, ಅದನ್ನು ಎಳೆದಿದೆ. ಅದರಲ್ಲಿ ಪರೋಟ ಮಾಡೋದಾ? ಮೆಂತ್ಯ ಪರೋಟ ಅಥವಾ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚಪಾತಿಗೆ ಮೆಂತ್ಯ ಸೊಪ್ಪು ಹಾಕಿ ಮಾಡೋದಾ ಅಂತ ಯೋಚನೆ ಮಾಡೋದಕ್ಕೆ ಅದನ್ನ ತೊಳ್ದಿಲ್ಲ. ಹಂಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಓಡ್ತಾ ಇತ್ತು ನನ್ನ ತಲೆಯಲ್ಲಿ ಹೆಂಗಿದ್ರು ಚಪಾತಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ನಾನು ಮೆಂತ್ಯ ಪಲಾವ್ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಮುಂಚೆ ಎಲ್ಲ ನಾನು ಹಿಂಗೆ ಮಾಡ್ತಾ ಇದ್ದೆ. 2 ಟೈಮು ಮಕ್ಕಳಿಗೆ ಒಂದೇ ತಿನ್ನೋದಕ್ಕೆ ಆಗೋದಿಲ್ಲ ಅಂತ. ನನ್ನ ಮಕ್ಳು ಇವಾಗ ಏನ್ ಹೇಳ್ತಾರೆ ಅಂದ್ರೆ, "ಬೇಡಮ್ಮ ಒಂದೇ ಮಾಡು ಸಾಕು. ನೀನ್ ಏನ್ ಟೆನ್ಷನ್ ತಗೋಬೇಡ" ಅಂತ ಹೇಳ್ತಾ ಇರ್ತಾರೆ. ಸರಿ ಆಯ್ತು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರಲ್ವಾ ಎಷ್ಟು ಎಳೆದಿದೆ ಅಂದ್ರೆ ಎಳೆ ಸೊಪ್ಪನ್ನ ಹಾಕಿ ಈ ಪಾಲಕ್ ಪನ್ನೀರ್ ಮಾಡಿದ್ರೆ ತುಂಬಾ ರುಚಿಯಾಗಾಗುತ್ತೆ. ಹಂಗಾಗಿ ಅದಕ್ಕೆ ಅಂತಾನೆ ತಂದಿದ್ದಲ್ವಾ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಕೂಡ ಅಷ್ಟೇ ಚೆನ್ನಾಗಿದೆ. ಅದಕ್ಕೆ ತೊಳ್ದಿಲ್ಲ ನಾನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರ್ನ ಇಟ್ಕೊಂಡು ಗ್ಯಾಸ್‌ನ ಮಾಡ್ಕೊಂಡಿದ್ದೀನಿ. ಬನಾನಾ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಬಾಳೆಹಣ್ಣ ಕಟ್ ಮಾಡಿ ಜೇನುತುಪ್ಪ ಹಾಕೊಂಡು ತಿನ್ನೋದ್ರ ಬದಲು ಸ್ವಲ್ಪ ಮೆಣಸಿನ ಪುಡಿನ ಹಾಕೊಂಡು ತಿನ್ನೋದ್ರಿಂದ ಹೊಟ್ಟೆ ಉಬ್ಬರ ಏನಾದ್ರು ಇತ್ತು ಅಂದ್ರೆ ನಿಮ್ಗೆ ಕಮ್ಮಿ ಆಗುತ್ತೆ. ಗ್ಯಾಸ್ಟ್ರಿಕ್ ಇರುತ್ತೆ ನೋಡಿ ಅವ್ರಿಗೂ ಕೂಡ ಬೇಗನೆ ಕಮ್ಮಿ ಆಗುತ್ತೆ. ಸ್ವಲ್ಪ ಮೆಣಸಿನ ಪುಡಿ ಒಂದು ಬಾಳೆಹಣ್ಣಿಗೆ ಹಾಕೊಂಡು ತಿಂದು ನೋಡಿ. ಬೇಕಾದ್ರೆ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಮೆಂತ್ಯ ಕಾಳೆಲ್ಲ ನೆನೆ ಹಾಕಿ ಮೊಳಕೆ ಕಟ್ಟಿದ್ನಲ್ವಾ ಅದನ್ನು ಕೂಡ ತಿಂದು ಬಿಸಿನೀರೆಲ್ಲ ಕುಡಿದು ಈ ಕೆಲಸನ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಸೊಪ್ಪೆಲ್ಲ ತುಂಬಿಟ್ಟು ಹಸಿಮೆಣಸಿನಕಾಯಿ ಎಷ್ಟು ಬೇಕು ನಮಗೆ ಅಷ್ಟನ್ನ ಒಂದು 8 ಹಾಕೊಂಡಿದ್ದೀನಿ ನಾನು. ಒಂದು ಟೊಮೊಟೊ ಹಾಕೊಂಡು ಒಂದೇ ಒಂದು ನಾನು ಈರುಳ್ಳಿನ ಕೂಡ ಹಾಕೊಂಡಿದ್ದೀನಿ. ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಇದಕ್ಕೇನೆ ಬೇಯೋದಕ್ಕೆ ಎಳೆ ಸೊಪ್ಪಾಗಿರೋದ್ರಿಂದ 2ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಜಾಸ್ತಿ ಟೈಮ್ ಬೇಯಿಸಿದ್ರೆ ಚೆನ್ನಾಗಾಗಲ್ಲ. ಅದೇ ಟೈಮಲ್ಲಿ ನಾನಿಲ್ಲಿ ಹ್ಮ್ ಗೋಧಿ ಹಿಟ್ಟನ್ನ ನಾನು ಕಲ್ಸ್ಕೊತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಕಲಸಿ ಒಂದು 20 ಮಿನಿಟ್ಸ್ ಬಿಟ್ರೆ ಸಾಕಾಗುತ್ತೆ. ನೆನ್ನೆ ಕೇಳಿದ್ರಲ್ವಾ ಯಾವ್ದದು ಪ್ರೋಟೀನ್‌ದು ಗೋಧಿ ಹಿಟ್ಟು ತೋರಿಸಿ ಅಂತ ಅಂದ್ಬಿಟ್ಟು, ಇದನ್ನ ನಾವು ಟ್ರಯಲ್‌ಗೆ ಅಂತ ತರಿಸಿರೋದು. ಹಂಗಾಗಿ ಇದನ್ನ ಚೆನ್ನಾಗಿದೆ. ರೊಟ್ಟಿ ಅಂತೂ ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು. 46 ಗ್ರಾಮ್ ಪ್ರೋಟೀನ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಚಪಾತಿನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಬೇಕಾದ್ರೆ ಇದು ಸ್ಕ್ರೀನ್‌ಶಾಟ್ ತೆಗೆದು ನೀವು ಚೆಕ್ ಮಾಡಿ ನೋಡಿ ಗೂಗಲಲ್ಲಿ. ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಪ್ರೈಸ್ ಇದೆ ಏನು ಅಂತ ಅಂದ್ಬಿಟ್ಟು 1 ಕೆಜಿ ತರಿಸಿದ್ದೀನಿ. ನಾನಿಲ್ಲಿ ಧ್ರುವ ತರಿಸಿರೋದು ಆಕ್ಚುಲಿ ಇದನ್ನ. ಹಂಗಾಗಿ ಮಾಡಿದ್ದೆ ಮನೆಯವ್ರಿಗೆ ಅವ್ರಿಗೆ ಬರೀ 2 ಮಾಡ್ತೀವಲ್ವಾ, 2 ಚಪಾತಿ ಯಾವಾಗ ಬೆಲ್ಲ ಬೇಕಾಗುತ್ತೆ ರಿಕ್ವೈರ್ಮೆಂಟ್ ಇರುತ್ತೆ. ಅವಾಗ ಮಾತ್ರ ನಾನು ಇದನ್ನ ಹಾಕಿ ಯೂಸ್ ಮಾಡ್ತೀನಿ. ಎಲ್ಲರಿಗೂ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಮನೆಗೆ ಒಂದು 3/4 ಕೆಜಿ ಅಷ್ಟು ಒನ್ ಟೈಮ್ ಬೇಕಾಗುತ್ತೆ. ಹಂಗಾಗಿ ಇದನ್ನ ಮಾಡಿಲ್ಲ ನಾನಿವತ್ತು. ಅಷ್ಟು ಅದನ್ನೇ ಹಾಕಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದು ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವಾಗ ಇದನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟು ಬಿಸಿನೀರಲ್ಲಿ ಕಲಸಿದ್ರೆ ಬೇಗನೆ ಸಾಫ್ಟ್ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಐಸ್ ಕ್ಯೂಬ್‌ನ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕಿರೋದು ಒಂದೇ ಉದ್ದೇಶ, ಏನೂ ಇಲ್ಲ. ಅದು ಗ್ರೀನ್ ಆಗಿರುತ್ತಲ್ವಾ, ಅದು ಇನ್ನಷ್ಟು ಗ್ರೀನ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಕಲರ್ ಎಲ್ಲೂ ಶೇಡ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಐಸ್ ಕ್ಯೂಬ್ ಹಾಕಿ ಮಾಡ್ಕೊಂಡೆ. ಇನ್ನು ಬೆಣ್ಣೆ ಹಾಕಿ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಬೆಣ್ಣೆ, ಎಣ್ಣೆ ಎರಡನ್ನೂ ಕೂಡ ಹಾಕಿ ಅದಕ್ಕೆ ಜೀರಿಗೆ, ಸೋಂಪು ಹಾಕಿ ಸ್ವಲ್ಪ ಹುರ್ಕೊಂಡು ಮನೇಲಿ ಬೇಬಿ ಗೋಡಂಬಿ ಇತ್ತು. ಸಣ್ಣ ಗೋಡಂಬಿ ಇತ್ತು. ಅದನ್ನು ಕೂಡ 1 ಹಿಡಿಯಷ್ಟು ಹಾಕಿ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ. ಹಂಗಾಗಿ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಂಡೆ. ಕಲರು ಚೇಂಜ್ ಆಗ್ತಿದ್ದಂಗೆ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಏನೂ ಹಾಕ್ತಾ ಇಲ್ಲ. ಬೇಕು ಅಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಸ್ವಲ್ಪ ಹಾಕೋಬಹುದು. ನಾನಿಲ್ಲಿ ಏನೂ ಹಾಕ್ತಾ ಇಲ್ಲ. ಇದನ್ನ ತುಂಬಾ ಥರದಲ್ಲಿ ಮಾಡ್ತೀವಲ್ವಾ ನಾವು, ರುಬ್ಬಿ ಪಕ್ಕದಲ್ಲೇ ಇಟ್ಕೋಬೇಕು. ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಂಡು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಬರುತ್ತಲ್ಲ ಅದನ್ನ ಹಾಕೊಂಡಿದ್ದೀನಿ. ಯಾವತ್ತೂ ಕೂಡ ನಾವು ಈ ಮಸಾಲೆಗಳನ್ನ ಹಾಕ್ಬೇಕಾದ್ರೆ ಯಾವತ್ತೂ ಲೋ ಫ್ಲೇಮಲ್ಲಿ ಇರಬೇಕು. ಇಲ್ಲಾಂದ್ರೆ ಆ ಒಂದು ಹಾಕಿರುವಂಥ ಪದಾರ್ಥಗಳು ಸೀದೋಗ್ಬಿಡುತ್ತೆ. ಆವಾಗ ಟೇಸ್ಟೇ ಚೇಂಜ್ ಆಗ್ಬಿಡುತ್ತೆ. ಹಂಗಾಗಿ ಇವಾಗ ಪಾಲಕ್ ಸೊಪ್ಪನ್ನ ನಾನು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಪಾಲಕ್‌ನ ಬೇಯಿಸಿದೀವಲ್ವಾ ಆ ನೀರು ಅದನ್ನ ನಾವು ಬಿಸಾಕಕ್ಕೆ ಹೋಗ್ಬಾರ್ದು. ಇದಕ್ಕೆ ಬೇಕಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಹೆಂಗಿದೆ ನೋಡ್ಕೊಂಡು ನಮ್ಗೆ ಯಾವ ಥರ ಬೇಕು ಆ ಥರ ಉಪ್ಪು ಹಾಕ್ಬೇಕಾದ್ರೆ ಜಾಗ್ರತೆಯಿಂದ ಹಾಕ್ಬೇಕಾಗತ್ತೆ. ಯಾಕೆಂದ್ರೆ ಪಾಲಕಲ್ಲಿ ಸ್ವಲ್ಪ ಉಪ್ಪಿರೋದ್ರಿಂದ ನಾವೇನಾದ್ರೂ ಕರೆಕ್ಟಾಗಿ ಉಪ್ಪು ಹಾಕಿದ್ರೆ ಉಪ್ಪಾಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಇವಾಗ ಪನ್ನೀರ್ ತರಿಸ್ಕೊಂಡಿದ್ದೆ ನಾನು ನಿನ್ನೆ ತರಿಸಿದ್ದು ಇದನ್ನ. ಅರ್ಧ ಕೆಜಿಯಷ್ಟು ತರಿಸ್ಕೊಂಡಿದ್ದೀನಿ. ಇವಾಗ ಒಂದು 300 ಗ್ರಾಮ್ ಅಷ್ಟು ಬಳಸ್ಕೊಂಡು ಇನ್ನು 200 ಗ್ರಾಮ್‌ನ ಹಂಗೇನೆ ಅಂದ್ರೆ ಮಾಡಿ ಎತ್ತಿಡೋಣ, ಪ್ಯಾಕ್ ಮಾಡಿ ಅಂತ ಅಂದ್ಬಿಟ್ಟು ಅದನ್ನ ಈ ತರ ಪ್ಯಾಕ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಂಡು ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದು ನಾನ್ ಸ್ಟಿಕ್ ಇದರಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಆಮೇಲೆ ಆಡ್ ಮಾಡ್ಕೋತೀನಿ. ಹಂಗೆ ಹಾಕಿದ್ರೆ ನಮ್ಮ ಮನೇಲಿ ಸಾಫ್ಟ್ ಸಾಫ್ಟ್ ಆಗಿರುತ್ತಲ್ಲ ಅಷ್ಟು ಇಷ್ಟ ಆಗಲ್ಲ. ಈ ಒಂದು ನಾನ್ ಸ್ಟಿಕ್‌ನ ತಗೊಂಡು
ಒಂದು 10 ವರ್ಷ ಆಗಿರ್ಬೋದು ಮೇ ಬಿ ಅಂತ ಅನ್ಸುತ್ತೆ. ನಾನು ಇದೊಂದೇ ಇದಕ್ಕೆ ಪನ್ನೀರ್ ಹುರಿಯೋದಕ್ಕೆ ಅಂತಾನೆ ಇದನ್ನ ಇಟ್ಕೊಂಡಿದ್ದೀನಿ. ಏಕೆಂದ್ರೆ ಎಣ್ಣೆ ಏನ್ ಬೇಕಾಗಿರಲ್ಲ, ಎಣ್ಣೆ ತುಪ್ಪ ಏನೂ ಬೇಕಾಗಿರಲ್ಲ. ಹಂಗೆ ಹುರ್ಕೊಳ್ಬೋದು. ಒಂದ್ ಸ್ವಲ್ಪ ಸ್ಪ್ರೇ ಮಾಡ್ಬಿಟ್ಟು ಹಂಗಾಗಿ ಈ ತರ ಹುರ್ಕೊಂಡು ಇವಾಗ ಕುದೀತಾ ಇರ್ತಕ್ಕಂಥ ಪಾಲಕ್ ಸೊಪ್ಪಿನ ಇದಕ್ಕೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ 2ರಿಂದ 3 ನಿಮಿಷ ಕುದಿಸಿದ್ರೆ ಸೂಪರ್ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನಾವು ಬೇಕು ಅಂದ್ರೆ ಇದಕ್ಕೆ ಕಸ್ತೂರಿ ಮೆಥಿನ ಮೇಲ್ಗಡೆಯಿಂದ ಕ್ರಶ್ ಮಾಡಿ ಹಾಕೊಳ್ಬೋದು. ಮತ್ತೆ ಫ್ರೆಶ್ ಕ್ರೀಮ್ ಇತ್ತು ಅಂದ್ರೆ ಇದೆ ಮನೇಲಿ, ಆದ್ರೆ ನಾನು ಹಾಕ್ಲೇ ಇಲ್ಲ. ಫ್ರೆಶ್ ಕ್ರೀಮ್ ಇತ್ತು ಅಂದ್ರೆ ಅದನ್ನ ಒಂದ್ ಸ್ಪೂನ್ ಅಷ್ಟು ಮೇಲ್ಗಡೆಯಿಂದ ಹಾಕೊಂಡ್ರೆ ತುಂಬಾ ರುಚಿಯಾಗಿ ಆಗುತ್ತೆ. ಚಂದು ಸ್ನಾನ ಮಾಡಿ ಬಂದ. ಸರಿ ಅವನ್ಗೆ ಹಾಕೊಡೋಣ ಅಂತ ಚಪಾತಿ ಜೊತೆಗೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಅಲ್ಲಿ ಹಣ್ಣನ್ನ ಕಟ್ ಮಾಡಿ ಫಸ್ಟೇ ಕೊಟ್ಟೆ ಅವ್ರಿಗೆ. ಅಂದ್ರೆ ಅದು ಸ್ವಲ್ಪ ಬಿಡ್ಸೋದು ಕಷ್ಟ ಅಲ್ವಾ, ಹಂಗಾಗಿ ಫಸ್ಟೇನೆ ಆ ಕೆಲಸ ಮಾಡಿ ಒಂದ್ ಬೌಲ್ಗೆ ಹಾಕಿಟ್ಬಿಟ್ರೆ ಇದ್ರ ಮೇಲೆ ಟೀಪಾಯ್ ಮೇಲೆ ತಗೊಂಡ್ ತಿಂತಾರೆ ಅಂತ ಅನ್ಬಿಟ್ಟು. ಅದೆಲ್ಲ ಆದ್ಮೇಲೆ ಇವಾಗ ಕಿಚನ್ ಕ್ಲೀನ್ ಮಾಡೋದು ಒಂದು ಟಾಸ್ಕ್ ಆಯ್ತಾ. ಫಸ್ಟ್ ಒಂದ್ಸಲಿ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಇವಾಗ ಚಪಾತಿ ಮಿಕ್ಸ್ ಮಾಡಿರೋದಾಗ್ಬೋದು, ಆಮೇಲೆ ಮನೆಯವ್ರಿಗೆ ಜ್ಯೂಸ್ ಮಾಡಿರೋದು, ಮಿಕ್ಸಿ ರುಬ್ಬಿರೋದು, ಆಮೇಲೆ ಇದೆಲ್ಲ ಇರುತ್ತಲ್ಲ. ಇವಾಗ ಪನ್ನೀರ್ನ ಒಂದು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಜ್ಯೂಸ್ ಮಾಡಿರೋ ಮಿಕ್ಸಿ ಜಾರ್ನೆಲ್ಲ ತಗೊಂಡೋಗಿ ಇಟ್ಬಿಟ್ಟು ಟೊಮೊಟೋನೆಲ್ಲ ತೊಳೆದು ಒಂದು ಇದಕ್ಕೆ ಟ್ರೈಗೆ ಹಾಕಿದ್ದೆ. ಅದನ್ನು ಕೂಡ ಅದರ ಪ್ಲೇಸ್ಗೆ ಎತ್ತಿಟ್ಬಿಟ್ಟು ವಾಟರ್ ಕ್ಯಾನ್ಗೆಲ್ಲ ನೀರು ಫಿಲ್ ಮಾಡಿ ಇಟ್ಬಿಟ್ಟು ಇನ್ನು ಈ ಮಾಡಿರತಕ್ಕಂಥ ಪಾತ್ರೆಗಳದ್ದು ಒಂದು ರಾಶಿ ಆಗ್ಬಿಡುತ್ತೆ. ಮನೆಯವರು ಅದಕ್ಕೆ ಹೇಳ್ತಾ ಇದ್ರು, ಒಂದು ಬೆಳಿಗ್ಗೆ ಹೊತ್ತು ತಣ್ಣೀರ್ನ ಮುಟ್ಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ನನಗೆ. ಆದ್ರೂನು ಕೆಲಸ ಮಾಡ್ದೇನೆ ಇರಕ್ಕಾಗಲ್ವಲ್ಲ. ಹಂಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾನು ಅದೆಲ್ಲ ತಲೆಗೆ ಹಾಕೊಳ್ಳಲ್ಲ. ಅದಕ್ಕೆ ಮನೆಯವ್ರು ಹೇಳ್ತಾ ಇದ್ರು, ನಿನ್ನ ಆರೋಗ್ಯ ನೀನೇ ನೋಡ್ಕೋಬೇಕಮ್ಮ, ಆಮೇಲೆ ಯಾರ ಕಷ್ಟ ಯಾರು ತಗೊಳಕ್ಕಾಗಲ್ಲ ಅಂತ ಅನ್ಬಿಟ್ಟು. ಹಂಗಾಗಿ ಸರಿ ಆಯ್ತು ಅಂತ ಅನ್ಬಿಟ್ಟು ಗ್ಲೌಸ್ ತಗೊಂಬಂದು ಕೊಟ್ಟಿದ್ದಾರೆ. ನನ್ಗೆ ಆ ಗ್ಲೌಸ್ ಹಾಕೊಂಡಾಗ ಹೆಂಗ್ ಅನ್ಸ್ತು ಅಂದ್ರೆ ಏನೋ ಕೈ ಕಟ್ಟಾಕ್ಬಿಟ್ಟಿದ್ದಾರೆ, ಕೆಲಸ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಫೀಲು ಆಯ್ತಾ. ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಏನಾಗುತ್ತೆ, ನೀರೆಲ್ಲ ನಮ್ಗೆ ತಣ್ಣಗೆ ಅನಿಸ್ತಾ ಇರುತ್ತೆ. ಕ್ಲೀನ್ ಆಗ್ತಾ ಇದೆ ಪಾತ್ರೆಗಳು ಅಂತ ಕೂಡ ಫೀಲ್ ಆಗ್ತಾ ಇರುತ್ತೆ. ಇದ್ರಲ್ಲಿ ಏನು ಆತರ ಅನ್ಸಲ್ಲ, ನೋಡೋದಕ್ ಮಾತ್ರ ಕ್ಲೀನ್ ಆಗ್ತಾ ಇರುತ್ತೆ, ಅದ್ರ ಫೀಲೇ ಇರಲ್ಲ ಅಂತ ಹೇಳ್ಬೋದು. ಹಂಗಾಗಿ ಒಂದು ಸಿಂಕ್ನ ಕ್ಲೀನ್ ಮಾಡೋದಕ್ಕೆ ಒಂದು ನಾರು ಚೆನ್ನಾಗಿದೆ, ಇದು ಸೂಪರ್ ಆಗಿದೆ. ಅದೊಂದು ತಂದ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಗ್ಲೌಸ್ ಕೂಡ ತಂದ್ಕೊಟ್ಟಿದ್ದಾರೆ. ಆಮೇಲೆ ಗ್ಲೌಸ್ ತಗೋಬೇಕಾದ್ರೆ ಸ್ವಲ್ಪ ಟೈಟ್ ಆಗಿರೋದು ತಗೊಂಡ್ರೆ ಪಾತ್ರೆ ತೊಳಿಬೇಕಾದ್ರೆ ಯಾವುದೇ ರೀತಿ ಲೂಸ್ ಆಗಿ ಬೀಳೋದು ಆತರ ಏನಾಗಲ್ಲ. ಬೇರೆ ಬೇರೆ ಇದ್ರಲ್ಲೆಲ್ಲ ಇದೆ. ನಮ್ಗೆ ಡಾಗಿಗೆಲ್ಲ ಸ್ನಾನ ಮಾಡ್ಸಕ್ಕೆ ಗ್ಲೌಸ್ಗಳಿರ್ಬೋದು, ಆಮೇಲೆ ಬಾತ್ರೂಮ್ ಕ್ಲೀನ್ ಮಾಡೋ ಗ್ಲೌಸ್ಗಳಿರ್ಬೋದು, ಪಾತ್ರೆ ತೊಳಿಯಕ್ಕೆ ಅಂತಾನೆ ಸಪ್ರೇಟ್ ಆಗಿದೆ. ನೋಡ್ಕೊಂಡು ಅದನ್ನ ತಗೋಬೇಕಾಗತ್ತೆ. ಇದು ಪಾತ್ರೆ ತೊಳೆಯೋದನ್ನೇ ತಂದಿದ್ದಾರೆ ಅವರು. ಪಾತ್ರೆ ತೊಳೆಯೋದು ಮತ್ತೆ ಆ ಇದು ಸಿಂಕು ಅದೆಲ್ಲ ಅಂದ್ರೆ ಅಡ್ಗೆ ಮನೆದು ಇದು ಆಯ್ತಾ. ಅದನ್ನ ತಂದಿದ್ದಾರೆ. ಅದನ್ನ ನೋಡ್ಬಿಟ್ಟು ಹೆಂಗಪ್ಪ ಇದನ್ನ ಹಾಕೊಳ್ಳೋದು ಅಂತ ಅದಕ್ಕೆ ಧ್ರುವ ಹೇಳ್ತಾ ಇದ್ದ, ಅಪ್ಪ ಅಷ್ಟ್ ಪ್ರೀತಿಯಿಂದ ತಂದಿದ್ದಾರೆ, ಒಂದ್ 2 ಸಲಿ ಟ್ರೈ ಮಾಡಮ್ಮ ಏನಾಗಲ್ಲ ಅಂತ ಅನ್ಬಿಟ್ಟು. ಸರಿ ಅಂತ ಅನ್ಬಿಟ್ಟು ಅವ್ನ್ಗೆ ಹಾಕಿ ತೋರಿಸ್ತಾ ಇದೆ ಯಾವ ತರ ಇದೆ ಏನು ಅಂತ ಅನ್ಬಿಟ್ಟು. ಯಾವಾಗ್ಲೂ ಒಂದ್ ಮಾತು ನನ್ಗೆ ಜೀವನದಲ್ಲಿ ಅರ್ಥ ಆಗಿರೋದು ಅಂದ್ರೆ, ಯಾರು ಬಂದು ನಮ್ಮ ಹತ್ರ ಹೆಲ್ಪ್ ಕೇಳಲಿಲ್ಲ, ಹೆಲ್ಪ್ ಮಾಡಿ ಅಂತ ಕೇಳಲಿಲ್ಲ ಅಂದ್ರೆ ನಾವೇ ಹೋಗಿ ಮುಂದೆ ನಿಂತ್ಕೊಂಡು ಮಾಡ್ತೀವಿ ಅಂದಾಗ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ ಅಲ್ವಾ. ನಿಮ್ಮನ್ನೇನ್ ಕೇಳಿದ್ವಾ, ನಾವು ಅರ್ಥ ಮಾಡ್ಕೋತೀವಿ ಅವ್ರ ಮನ್ಸಲ್ಲಿ ನೋವಾಗ್ತಾ ಇದೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ. ಅವ್ರು ಹೇಳೋದು ಒಂದೇ ಮಾತು, ನಿಮ್ಮನ್ ಕೇಳಿದ್ವಾ ಮಾಡಿ ಅಂತ ಅನ್ಬಿಟ್ಟು. ಸಹಾಯ ತಗೊಂಡ್ಮೇಲೆ ಈ ತರ ಹೇಳೋದ್ ತಪ್ಪಲ್ವಾ. ಆ ಟೈಮ್ಗೆ ನಮ್ಮನ್ನ ಅರ್ಥ ಮಾಡ್ಕೊಂಡು ಸಹಾಯ ಮಾಡಿದ್ದಾರೆ ಅಂತ ಅವ್ರು ಅನ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ. ಗ್ರಾಟಿಟ್ಯೂಡ್ ಅನ್ನೋದು ಲೈಫಲ್ಲಿ ಇರ್ಲೇಬೇಕು. ಅದು ಚಿಕ್ಕ ಸಹಾಯ ಆಗ್ಲಿ ದೊಡ್ಡ ಸಹಾಯ ಆಗ್ಲಿ ಅಂತ ಅನ್ಸುತ್ತೆ ನನಗೆ. ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಒಂದ್ ಸ್ವಲ್ಪ ಮುಕ್ಕಾಲ್ ಭಾಗ ತೊಳೆಯೋವರೆಗೂ ನನಗೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಏನಪ್ಪಾ ಇದು ಅಂತ. ಆದ್ರೆ ಕಣ್ಣಲ್ಲಿ ನೋಡಿದ್ರೆ ಕ್ಲೀನ್ ಆಗ್ತಾ ಇದೆ, ಆದ್ರೆ ಫೀಲ್ ಆಗ್ತಾ ಇಲ್ಲ ಅಷ್ಟೇನೆ. ಎರಡಕ್ಕೂನು ಸಿಂಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಹಂಗಾಗಿ ಏಕೆಂದ್ರೆ ಬೆಳಿಗ್ಗೆ ಎದ್ದು ನೀರ್ ಮುಟ್ಬಾರ್ದು ತಣ್ಣೀರ್ನ ಅಂತ ಡಾಕ್ಟ್ರು ಅಷ್ಟು ಇದಾಗಿ ಹೇಳಿದಾರೆ ನನ್ಗೆ. ಆದ್ರೂನು ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಅನ್ಬಿಟ್ಟು ಈ ಗ್ಲೌಸ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಷ್ಟೇನೆ. ಸುಮ್ನೆ ಹೋಗಿ ತಂದ್ಬಿಟ್ರೆ ವೇಸ್ಟ್ ಆಗುತ್ತಲ್ಲ. ಈ ಅಡ್ಗೆ ಮನೆ ಇದಕ್ಕೆ ಅಂತಾನೆ ಇರುತ್ತೆ ಗ್ಲೌಸು, ನೋಡ್ಕೊಳ್ಳಿ. ಆಮೇಲೆ ಆ ಇದು ಇವಾಗ ಪೂಜೆ ಆಯ್ತು, ಮನೆ ಕೆಲ್ಸನೂ ಆಯ್ತು. ಇವಾಗ ಬ್ಯಾಂಕ್ ಹೋಗೋಣ ಅಂತ ನಾನು ಕೂಡ ರೆಡಿಯಾಗಿ ಹೊರಟಿದ್ದೀನಿ. ಇವತ್ತಿನ ವಿಡಿಯೋ ಏನ್ ಅನ್ಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವ್ ಯಾರಿಗಾದ್ರೂ ಅವ್ರು ಕೇಳ್ದೇನೆ ಸಹಾಯ ಮಾಡಿ ಈ ತರ ಮಾತುಗಳನ್ನ ಕೇಳಿದೀರಾ ಅನ್ನೋದನ್ನ ಕೂಡ ತಿಳ್ಸೋದನ್ನ ಮರಿಬೇಡಿ ಆಯ್ತಾ. ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು.